ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ನಿಮ್ಮಲ್ಲಿ ತುಂಬ ಜನ ಮನೆ ಕಟ್ತಾ ಇರ್ತಾರೆ, ಬೇರೆ ಬೇರೆ ಸೈಜಿನ ಕಿಚನ್ಗಳನ್ನು ಮಾಡ್ತಾ ಇರ್ತಾರೆ. ನಿಮಗೊಂದು ಡೌಟ್ ಇರುತ್ತೆ, ನಮ್ಮ ಕಿಚನ್ ಎಷ್ಟಾಗ್ಬೋದು ಖರ್ಚು, ಓನ್ಲಿ ಕಿಚನ್ ಹೇಳ್ತಾ ಇದ್ದೀನಿ ನಾನು. ಅಥವಾ ಯಾರಾದರೂ ಹಳೆ ಕಿಚನನ್ನು ತೆಗೆಸ್ಬಿಟ್ಟು ಹೊಸ ಕಿಚನ್ ಮಾಡಿಸ್ಬೇಕು ಅಂತಂದರೆ ಏನು ರೇಟ್ ಬರ್ಬೋದು ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಬ್ರಿಕ್ ಆ್ಯಂಡ್ ಫ್ಲೈ ಇಂಟೀರಿಯರ್ ಕಡೆಯಿಂದ ವಿನಯ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ. ಸರ್ ಇವಾಗ ನಾನು ಕೆಲವೊಂದು ಸೈಜ್ಗಳನ್ನು ನಾನೇ ಕೇಳ್ತೀನಿ ನಿಮಗೆ, ಇದು ಯೂಶಲಿ ಕಾಮನ್, ಓಕೆನಾ? ಸೊ ನೀವು ಇದಕ್ಕೆ ಏನು ರೇಟ್ ಆಗುತ್ತೆ, ಇದನ್ನು ಮಾಡೋದಕ್ಕೆ ಟೈಮ್ ಏನು, ಆ್ಯಂಡ್ ಇದರಲ್ಲಿ ನಮ್ಗೆ ಏನೇನು ಸಿಗುತ್ತೆ ಇದನ್ನು ಹೇಳಬೇಕು, ಓಕೆನಾ? ಸೊ ಮೊದಲೇದಾಗಿ ರೆಂಟಲ್ ಯೂನಿಟ್, ಒಂದು ರೆಂಟಲ್ ಯೂನಿಟ್ ಕಟ್ತಾ ಇದ್ದೀವಿ. 8x5 ಕಿಚನ್, ಸಿಂಪಲ್ ಕಿಚನ್ ಸರ್, ಕಾಂಪ್ಯಾಕ್ಟ್ ಕಿಚನ್. ಇದನ್ನು ಮಾಡಿಸ್ಬೇಕು ಅಂದರೆ ರೇಟ್ ಏನಾಗುತ್ತೆ, ಜೊತೆಯಲ್ಲಿ ನಮಗೆ ಇದರಲ್ಲಿ ಏನೇನು ಸಿಗುತ್ತೆ ಒಂಚೂರು ಹೇಳಿ. ಹಾಂ ಸರ್. 8x5 ರೆಂಟಲ್ ಕಿಚನ್ ಅಂತ ಹೇಳಿದ್ರೆ ಪ್ರಿಡಾಮಿನೆಂಟ್ಲಿ ರೆಂಟಲ್ ಕಿಚನ್ ನಾವೇನು ಮಾಡ್ತೀವಿ ಅಂದರೆ ನಿಮಗೆ SS ಬಾಸ್ಕೆಟೇ ಕೊಡ್ತೀವಿ ಸರ್. SS ಬಾಸ್ಕೆಟ್ ನಿಮಗೆಲ್ಲ ಟ್ಯಾಂಡಮ್ಸ್ ಬರೋಲ್ಲ, ನಿಮಗೆಲ್ಲ SS ಬಾಸ್ಕೆಟಲ್ಲೇ ಬರುತ್ತೆ. ಸೊ 8x5 ನೀವು ಕನ್ವೀನಿಯನ್ಸ್ ನೋಡ್ತಿದ್ದೀರಾ, SS ಬಾಸ್ಕೆಟ್ ನೋಡ್ತಿದ್ದೀರಾ, ಡ್ಯೂರಬಿಲಿಟಿ ನೋಡ್ತಿದ್ದೀರಾ, ಲ್ಯಾಮಿನೇಟ್ ಕಿಚನ್ ಬೇಕು ಅಂತ ಹೇಳಿದ್ರೆ ಅರೌಂಡ್ 90,000 ಆಗುತ್ತೆ. 90,000 90 ಪ್ಲಸ್ GST. 90,000 ಪ್ಲಸ್ GSTಗೆ ನೀವು ಆರಾಮಾಗಿ ಒಂದು ರೆಂಟಲ್ ಕಿಚನ್ ಕೊಡ್ಬೋದು. ಬ್ರ್ಯಾಂಡೆಡ್ ಮೆಟೀರಿಯಲ್ಸ್ ಹಾಕಿ SS ಬಾಸ್ಕೆಟ್ ಕೊಡ್ತೀವಿ. 8x5 ಡ್ಯೂರಬಿಲಿಟಿ ನಿಮಗೆ ಚೆನ್ನಾಗಿ ಬರುತ್ತೆ. ಓಕೆ, ಬ್ರ್ಯಾಂಡೆಡ್ ಬರುತ್ತಾ? ಸರ್ ಇಲ್ಲಿ ನಮಗೆ ಲ್ಯಾಮಿನೇಟ್ ಯಾವ ಬ್ರ್ಯಾಂಡ್ ಸಿಗುತ್ತೆ, ಆಮೇಲೆ ಈ ಪ್ಲೈವುಡ್ ಯಾವ ಲ್ಯಾಮಿನೇಟ್? ಸರ್ ಪ್ಲೈವುಡ್ ನಿಮಗೆ BWP ಬರುತ್ತೆ ಸರ್. ಸೊ ರೆಂಟಲ್ಗೆ ನಾರ್ಮಲ್ ಆಗಿ ನಾವು ಸೆಂಚುರಿ ಕೊಡೋದಿಲ್ಲ. ಸೆಂಚುರಿ ಬೇಕು ಅಂದರೆ ಸ್ವಲ್ಪ ಪ್ರೀಮಿಯಂ ಆಗುತ್ತೆ. ಪ್ರೀಮಿಯಂ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಬಜೆಟ್ ಆಗುತ್ತೆ. ಎಕ್ಸ್ಟ್ರಾ ನೀವು ಓಕೆ ಮಾಡಿ ಕೊಡಿ ಅಂತ ಹೇಳಿದ್ರೆ ಸೆಂಚುರಿ ಹಾಕೊಡ್ತೀವಿ. ಇದರಲ್ಲಿ ಯಾವ್ದು ಬರುತ್ತೆ? ಸೊ ಇದರಲ್ಲಿ ನಮ್ಗೆ ಒಂದು 4 to 5 ಬ್ರ್ಯಾಂಡ್ಸ್ ಇದೆ ಪ್ಲೈವುಡ್. ಆ ಸೆಲೆಕ್ಷನ್ ಕ್ಲೈಂಟ್ ಕೊಡ್ತೀವಿ. ಕ್ಲೈಂಟ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ತೀವಿ. ಲ್ಯಾಮಿನೇಟ್ಸ್ ಯಾವ್ದು ಸಿಗುತ್ತೆ? ಲ್ಯಾಮಿನೇಟ್ಸ್ 10+ ಕಂಪನೀಸ್ ಇದೆ ಸರ್. 10+ ಆಲ್ ಲೇಟೆಸ್ಟ್ ಲ್ಯಾಮಿನೇಟ್ಸ್ ನಿಮಗೆ ಫ್ಲೂಟೆಡ್ ಇಂದ ಹಿಡಿದು ಟೆಕ್ಸ್ಚರ್ ಲ್ಯಾಮಿನೇಟ್ ಇಂದ ಹಿಡಿದು ಎಲ್ಲ ರೀತಿಯಾದಂಥ ನಿಮಗೆ ಆಪ್ಷನ್ ಸಿಗುತ್ತೆ. ಅಕ್ರಲಿಕ್ ಬರಲ್ಲ ಇಲ್ಲಿ ಅಲ್ವಾ? ಅಕ್ರಲಿಕ್ ಬರಲ್ಲ ಸರ್. ಓಕೆ, ರೆಂಟಲ್ ನಾರ್ಮಲ್ ಆಗಿ 99% ಯಾರು ಅಕ್ರಲಿಕ್ ಮಾಡ್ಸೋದೇ ಇಲ್ಲ ಅನ್ಕೊಂತೀನಿ. ಓಕೆ ಓಕೆ. ಆ್ಯಂಡ್ ಇನ್ನು ಕ್ಯಾಬಿನೆಟ್ಸ್ ಅಂತ ಬಂದಾಗ ಕೆಳಗಡೆ ಎಷ್ಟು ಕ್ಯಾಬಿನೆಟ್ಸ್ ಬರುತ್ತೆ? ಮೇಲೆ ಕೆಳಗಡೆ 3 ಸೆಟ್ ಟ್ಯಾಂಡಮ್ಸ್ ಬರುತ್ತೆ ಸರ್. ನಿಮಗೆ 3 ಸೆಟ್ ಟ್ಯಾಂಡಮ್ ಬರುತ್ತೆ. 100% ಅದು SS ಟ್ಯಾಂಡಮ್ಸ್ ಬರುತ್ತೆ. SS ಬಾಸ್ಕೆಟ್ ಅಂತ ಹೇಳಿ ಬಾಸ್ಕೆಟ್ ಸಿಗುತ್ತೆ. SS ಬಾಸ್ಕೆಟ್, ಬಾಟಲ್ ಪುಲ್ ಔಟ್, ಮತ್ತೆ ಅಕ್ಕಪಕ್ಕದಲ್ಲಿ ನಿಮಗೆ ಕಂಟೈನರ್, ಸ್ಟೋರೇಜ್ ಬರುತ್ತೆ. ನಿಮಗೆ ದೊಡ್ಡ ದೊಡ್ಡ ಸ್ಟೋರೇಜ್ ಸಿಗುತ್ತೆ. ವಾಲ್ ಯೂನಿಟ್ಸ್ ಆಬ್ವಿಯಸ್ಲಿ ಸಿಕ್ಕೇ ಸಿಗುತ್ತೆ. ವಾಲ್ ಯೂನಿಟ್ಸ್ ಅಂದ್ರೆ ಲಾಫ್ಟ್. ಸೊ ವಾಲ್ ಯೂನಿಟ್ಸ್ ಅಲ್ಲಿ ಎಷ್ಟು ಬಾಕ್ಸ್ ಕೊಡ್ತೀರಾ? ಸೊ ವಾಲ್ ಯೂನಿಟ್ಸ್ ಅಲ್ಲಿ 8x5 ಅಂತ ತಗೊಂಡ್ರೆ ನಿಮಗೆ ಅರೌಂಡ್ ನಿಮ್ಗೆ ಒಂದು 6 feet ವರೆಗೂ ಕವರ್ ಆಗಿರುತ್ತೆ. 6 feet ಸಿಗುತ್ತಾ? 3 feet ಈ ಕಡೆ, 3 feet ಈ ಕಡೆ. ಲಾಫ್ಟ್ ಎಷ್ಟು ದೊಡ್ಡ ಕೊಡ್ತೀರಾ? ಸೊ ಲಾಫ್ಟ್ ಪೂರ್ತಿ ಕವರ್ ಮಾಡಬೇಕಾಗುತ್ತೆ ಸರ್. ಎಷ್ಟು ಕೊಟ್ಟಿರ್ತೀವಿ ಕಿಚನ್ ನಾವು 8x5 L ಶೇಪ್ ತಗೊಂಡ್ರೆ L ಶೇಪ್ ಪೂರ್ತಿಯಾಗಿ ನಾವು ಲಾಫ್ಟ್ ಕೊಡಲೇಬೇಕಾಗುತ್ತೆ. ಇಲ್ಲ ಕಿಚನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಎವ್ರಿಥಿಂಗ್ ಎಂಡ್ ಟು ಎಂಡ್ ಕವರ್ ಆಗುತ್ತೆ. ಓಕೆ ಓಕೆ, ಸೂಪರ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಇದು ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಕಂಪನಿ ಕೊಡ್ತೀರಾ? ಸೊ ಫಿಟ್ಟಿಂಗ್ಸ್ ನಿಮಗೆ ಎಪ್ಕೋ ಇದೆ. ಎಪ್ಕೋ ಬಿಟ್ಟರೆ ನಿಮಗೆ ಬಟರ್ಫ್ಲೈ ಇದು ಬರುತ್ತೆ, ಮತ್ತು ನಿಮಗೆ ಪೆಗ್ಲರ್ ಅಂತ ಬರುತ್ತೆ, ಮತ್ತು ಇನ್ನೊಂದೆರಡು ಇಂಡಿಯನ್ ಬ್ರ್ಯಾಂಡ್ಸ್ ಇದೆ. 5 ಬ್ರ್ಯಾಂಡ್ಸ್ ನಿಮಗೆ ಸಿಗುತ್ತೆ ಈ ಆಪ್ಷನಲ್ಲಿ. ಓಕೆ, ಸೊ ದಿಸ್ ಇಸ್ ದ ಬೆಸ್ಟ್ ಅಂತ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ 1499 ಇಂದನೂ ಕೂಡ 1499 ರೂಪಾಯಿಂದನೂ ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತೊಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟಕ್ಕೆ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಷನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಷನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತಾರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತಾರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ
ಅಂತ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ, 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ, 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸು ಅನ್ನೋದನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು 10x7 ಎಲ್ ಶೇಪ್. 10x7 ಎಲ್ ಶೇಪ್ ಕಾಮನ್ ಎಲ್ಲರ ಮನೇಲೂ ಇರುತ್ತೆ. ನಾರ್ಮಲ್ ಆಗಿ ಸ್ವಂತ ಮನೆಗೂ ಅಷ್ಟು ಬರುತ್ತೆ. ಕಾಸ್ಟ್ ಕೆಲವೊಬ್ರು ಕಾಸ್ಟ್ ನಿಮ್ಗೆ ಅರೌಂಡ್ 130,000 ಪ್ಲಸ್ GST ಅಷ್ಟು. 1,30,30,000 ಪ್ಲಸ್ GST. ಕಾಮನ್ ಆಗಿ ಬರೋದು 10x7 ವೀಕ್ಷಕರೇ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಎಲ್ ಶೇಪ್ ಬರುತ್ತಲ್ವ ಸರ್ ಇಲ್ಲಿ? ಎಲ್ ಶೇಪ್ ಬರುತ್ತೆ. ಸೊ ಇಲ್ಲಿ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಏನೇನು ಬ್ರ್ಯಾಂಡ್ ಬರ್ಬೋದು, ನಮಗೆ ಯಾವ್ದು ಸಿಗುತ್ತೆ ಇಲ್ಲಿ ಅಂತ ಹೇಳಿ. ಸರ್ ಇಲ್ಲಿ ನಿಮಗೆ ಬ್ರ್ಯಾಂಡ್ಸ್ ಅಂತ ಬಂದರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ನಿಮಗೆ. ಸೊ ನಾರ್ಮಲ್ ಆಗಿ ಎಪ್ಕೋಲಿ ನಿಮಗೆ ಕೊಡೋದು ನಾವು ಕಿಚನ್. ಸೊ 10x7 ತಗೋತಿದ್ದೀರಾ ನೀವು ಅಂತ ಹೇಳಿದ್ರೆ, ಬಟ್ ಅಗೇನ್ ಇಲ್ಲಿ ಏನಾಗುತ್ತೆ ವೀಕ್ಷಕರೇ, ನಿಮ್ಗೆ ಲ್ಯಾಮಿನೇಟ್ಸ್ ಬರೋದು, ಆಕ್ರಿಲಿಕ್ ಅಂತೂ ಬರೋದಿಲ್ಲ. ಆಕ್ರಿಲಿಕ್ ಸ್ವಲ್ಪ ಪ್ರೀಮಿಯಂ ಹೋದಾಗ ಮಾತ್ರ ಸಿಗುತ್ತೆ. ಓಕೆ. ಸೊ ಇಲ್ಲಿ ನಿಮಗೆ ಚಾಯ್ಸ್ ಕೊಡ್ತೀವಿ ನಾವು, ಐದರ್ ನಿಮ್ಗೆ ಲ್ಯಾಮಿನೇಟ್ ಬೇಕಾ ಆಕ್ರಿಲಿಕ್ ಬೇಕಾ ಅಂತ. ನಿಮ್ಗೆ ಏನಾದರೂ ಆಕ್ರಿಲಿಕ್ ನೀವು ಹೋಗ್ತೀರಾ ಅಂದರೆ ಅರೌಂಡ್ 15 to 20% ಎಲಿವೇಶನ್ ಆಗುತ್ತೆ. ನಾನೇನು ಪ್ರೈಸಿಂಗ್ ಹೇಳಿದ್ದೀನಿ ಅದ್ರ ಮೇಲೆ ಈಸಿಯಾಗಿ 20% ಎಲಿವೇಶನ್ ಅಂತೂ ಆಗಿ ಆಗುತ್ತೆ. 1.5 ಲಕ್ಷ ದಾಟೋಗ್ಬಿಡುತ್ತೆ. ಈಸಿಯಾಗಿ ಹೋಗುತ್ತೆ. ಬಟ್ ನಮಗೆಲ್ಲ 1.5 ಲಕ್ಷದ ಒಳಗಡೆನೇ ಮಾಡಬೇಕು ಅಂತಂದರೆ ನಾವು ಲ್ಯಾಮಿನೇಟ್ಸ್ ಕಿಚನ್ಗೆ ಹೋಗೋದು. ಐ ಗ್ಲಾಸಿ ಲ್ಯಾಮಿನೇಟ್ಸ್ ಅದು ಈಕ್ವಲಿ ಬಾಳಿಕೆ ಬರುತ್ತೆ ನಿಮಗೆ. ಪ್ರೊವೈಡೆಡ್ ನಿಮಗೆ ಆಕ್ರಿಲಿಕ್ ಹೋಗೋದಿಲ್ಲ ಅಂತ ಹೇಳಿದ್ರೆ ಲ್ಯಾಮಿನೇಟ್ಸ್ಗೆ ಹೋಗ್ಬೋದು. ಪ್ಲೈವುಡ್ ಎಲ್ಲ ಯಾವ್ದು ಕೊಡ್ತೀರಾ? ಪ್ಲೈವುಡ್ BWP ಬರುತ್ತೆ ಸರ್ ನಿಮಗೆ. BWP ನಿಮ್ಗೆ ಸೆಂಚುರಿ ಬ್ರ್ಯಾಂಡ್ ಯಾವುದು? ಸೆಂಚುರಿ ಕೊಡ್ತೀರಾ? ಸೆಂಚುರಿ ಬರುತ್ತೆ. ಸೆಂಚುರಿ ಬರುತ್ತೆ. ಓಕೆ. HDHMR ಬೇಕಂದ್ರೆ ಇದಕ್ಕೆ HDHMR ಬಂದು ಆಕ್ರಿಲಿಕ್ ಸರ್ಫೇಸ್ ಸ್ಮೂತ್ ಆಗಿ ಬರಲಿ, ಫಿನಿಶಿಂಗ್ ಚೆನ್ನಾಗಿ ಬರಲಿ, ವೇವಿನೆಸ್ ಬರೋದಾದ ಕಾರಣಕ್ಕೆ ಅದನ್ನ ಸ್ಯಾಂಡ್ವಿಚ್ ಮಾಡ್ಕೋತಾರೆ. ಅಲ್ಲೂ BWP ಬರುತ್ತೆ. BWP ಫ್ರಂಟ್ಗೆ ಏನು ಮಾಡ್ತಾರೆ, ಸ್ಯಾಂಡ್ವಿಚ್ ಮಾಡ್ಕೊತಾರೆ. ಒಂದು ಕಾನ್ಸೆಪ್ಟ್. ಇನ್ನೊಂದು ಕಾನ್ಸೆಪ್ಟ್ ಬರೀ ಶಟರ್ಸ್ಗೆ ಮಾತ್ರ ನಿಮಗೆ HDHMR ಅಲ್ಲಿ ಕೊಡ್ತಾರೆ. HDHMR ಅಲ್ಲಿ ಕೊಡೋದು. ಓಕೆ ಸರ್, ಇಲ್ಲಿ ಟ್ಯಾಂಡಮ್ಸ್ ಏನಾದರೂ ಕೊಡ್ತೀರಾ? 100% ಸರ್. ಎಷ್ಟು ಟ್ಯಾಂಡಮ್ಸ್? 3 ಸೆಟ್, 1 ಸೆಟ್ ಟ್ಯಾಂಡಮ್ಸ್ ಬರುತ್ತೆ. 1 ಸೆಟ್ ಅಂದರೆ 3 ಬರುತ್ತೆ. ಸೊ 3 ಟ್ಯಾಂಡಮ್ಸ್ ಅಂತೂ ಬೈ ಡಿಫಾಲ್ಟ್ ಕವರ್ ಆಗುತ್ತೆ. ಅಡಿಷನಲ್ ಟ್ಯಾಂಡಮ್ಸ್ಗೆ ನಿಮಗೆ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಲಾಂಗ್ ಯೂನಿಟ್ಸ್ ಏನಾದರೂ ಸಿಗ್ಬೋದಾ ಇದರಲ್ಲಿ? ಸೊ ಲಾಂಗ್ ಯೂನಿಟ್ಸ್ ಎಕ್ಸ್ಟ್ರಾ ಆಗುತ್ತೆ. ಲಾಂಗ್ ಯೂನಿಟ್ಸ್ ಏನು ಬರೋದು. ಇದು ಬಂದ್ಬಿಟ್ಟು ನಾರ್ಮಲ್ ಬೇಸಿಕ್ ಕಿಚನ್ ನಿಮಗೆ. ಓಕೆ. ಬೇಸಿಕ್ ಕಿಚನ್ ಅಂತ 10x7 ಅಂತ ತೊಗೊಂಡ್ರೆ ವೀಕ್ಷಕರೇ, ಫಸ್ಟ್ ಬೇಸ್ ಯೂನಿಟ್ ಫುಲ್ ಕವರ್ ಮಾಡ್ಕೋತೀವಿ, ವಾಲ್ ಯೂನಿಟ್ಸ್ ಕವರ್ ಮಾಡ್ಕೋತೀವಿ, ಲಾಫ್ಟ್ ಕವರ್ ಮಾಡ್ಕೊಡ್ತೀವಿ. 3 ಆಪ್ಷನ್ ಸಿಗುತ್ತೆ. ಇದನ್ನ ಬಿಟ್ಟು ನೀವು ಏನಾದರೂ ಪ್ಯಾಂಟ್ರಿ ಯೂನಿಟ್, ಲಾಂಗ್ ಯೂನಿಟ್, ಟಾಲಿ ಯೂನಿಟ್, ಅಡಿಷನಲ್ ಸ್ಟೋರೇಜ್, ಕ್ರಾಕರ್ ಯೂನಿಟ್ ಎಲ್ಲ ಬೇಕು ಅಂದರೆ ದಟ್ ಈಸ್ ಅಗೇನ್ ಅಡಿಷನಲ್, ಸ್ವಲ್ಪ ಅಡಿಷನಲ್ ಆಗುತ್ತೆ. ಓಕೆ. ಸೊ 10x7 ಇಂದ ನೆಕ್ಸ್ಟ್ ಹೋಗೋಣ 10x10. ಹಾಂ ಸರ್. 10 ಅಡಿಗೆ 10 ಅಡಿ 100 ಸ್ಕ್ವೇರ್ ಫೀಟ್ ಸ್ವಲ್ಪ ಸ್ಪೇಸಸ್ ಸಿಗ್ತದೆ. ಇಲ್ಲಿ ನಾವು ಏನೇನು ಹಾಕ್ಬೋದು, ಕಾಸ್ಟ್ ಎಷ್ಟಾಗುತ್ತೆ ಸರ್? ಸರ್ ಇಲ್ಲಿ ನಾವು ಆಕ್ರಿಲಿಕ್ ಕಿಚನ್ ತೊಗೊಂಡ್ರೆ 100 ಸ್ಕ್ವೇರ್ ಫೀಟ್ಗೆ ನಿಮಗೆ 1,80,000 180. ಬಟ್ ಆಕ್ರಿಲಿಕ್ ಬರುತ್ತೆ. ಆಕ್ರಿಲಿಕ್ ಬರುತ್ತೆ. ಸೊ ಈ ಆಕ್ರಿಲಿಕ್ ಇನ್ನೊಂದು ಏನು ಅಂತ ಹೇಳಿದ್ರೆ ನಿಮಗೆ ಬೇಸ್ ಯೂನಿಟ್ ಆಕ್ರಿಲಿಕ್ ಬರುತ್ತೆ, ವಾಲ್ ಯೂನಿಟ್ಸ್ ಪ್ರೊಫೈಲ್ ಬರುತ್ತೆ ನಿಮಗೆ, ಪ್ಲಸ್ ಸಾಲಿಡ್ ಬರುತ್ತೆ. ಆ ಸಾಲಿಡ್ ಶಟರ್ಸ್ ನಾವು ಕೊಟ್ಟರು ನಿಮಗೆ, ಗ್ಲಾಸು ಸುತ್ತ ಕಂಪಾರ್ಟ್ಮೆಂಟ್ ಬಂದ್ಬಿಟ್ಟು ಲ್ಯಾಮಿನೇಟ್ಸ್ ಅಲ್ಲಿ ಇರುತ್ತೆ. ಕೆಳಗಡೆ ಏನು ಆಕ್ರಿಲಿಕ್ ನಾವು ಕೊಟ್ಟಿರ್ತೀವಿ ವೀಕ್ಷಕರೇ, ಅದನ್ನ ಮ್ಯಾಚ್ ಮಾಡುವಂಥ ಐ ಗ್ಲಾಸಿ ಲ್ಯಾಮಿನೇಟ್ಸ್ ಅಲ್ಲಿ ವಾಲ್ ಯೂನಿಟ್ಸ್ ಮಾಡಿರ್ತೀವಿ. ಸೊ ಕಾಂಬಿನೇಷನ್ ಹೆಂಗೆ ಅಂದ್ರೆ ನಮಗೆ ಫೋಟೋಲ್ ನಾವು ವಿಡಿಯೋಲಿ ತೋರಿಸ್ತೀವಿ ನಿಮಗೆ. 2 ಸಾಲಿಡ್ ವಾಲ್ ಯೂನಿಟ್ಸ್ ಬಂದರೆ 2 ಪ್ರೊಫೈಲ್ ಬರುತ್ತೆ. ಇಲ್ಲಿ ನಿಮ್ಗೆ ಆಪ್ಷನ್ ಸಿಗುತ್ತೆ 180. ಓಕೆ. ಸೊ ನಿಮ್ಗೆ ಅಲ್ಲಿ ಮೇಲ್ಗಡೆ ಲ್ಯಾಮಿನೇಟ್ ಇರುತ್ತೆ, ಕೆಳಗಡೆ ಆಕ್ರಿಲಿಕ್ ಇರುತ್ತೆ, ಅದ್ರ ಮೇಲ್ಗಡೆ ಪೂರ್ತಿಯಾಗಿ ಲ್ಯಾಮಿನೇಟ್ ಇರುತ್ತೆ. ಮೇಲೆ ಲ್ಯಾಮಿನೇಟ್. ಓಕೆ. ಲ್ಯಾಮಿನೇಟು, ಗ್ಲಾಸ್ ಶಟರ್ಸ್, ಕೆಳಗಡೆ ಆಕ್ರಿಲಿಕ್. ಈ ಕಾಂಬಿನೇಷನ್ ಕೊಡ್ತೀವಿ ನಾವು. ಇಲ್ಲೇನಾದ್ರೂ ಲಾಂಗ್ ಯೂನಿಟ್ ಏನಾದ್ರು ಕೊಡ್ಬೋದಾ? ಇಲ್ಲಿ ಕೊಡೋಕ್ಕಾಗಲ್ಲ ಸರ್. ಇಲ್ಲ ಲಾಂಗ್ ಯೂನಿಟ್ ಬಂದರೂ ಅಡಿಷನಲ್ ಸರ್. ಅಡಿಷನಲ್ ಆಕ್ಚುಲಿ ಬೈ ಡಿಫಾಲ್ಟ್ ಯಾರು ಲಾಂಗ್ ಯೂನಿಟ್ ಅಂದ್ರೆ ಕ್ಯಾಲ್ಕುಲೇಟ್ ಮಾಡಲ್ಲ ಯಾವ ಇಂಟೀರಿಯರ್ ಕಂಪ್ನಿ. ಕ್ಲೈಂಟಿಗೆ ರಿಕ್ವೈರ್ಮೆಂಟ್ ಇದ್ದು ಅವ್ರು ಇನ್ಸಿಸ್ಟ್ ಮಾಡಿದ್ರೆ, ಇಲ್ಲ ನಂಗೆ ಒಂದು ಟಾಲ್ ಯೂನಿಟ್ ಬೇಕು, ಡಬಲ್ ಡೋರ್ದು ಅಥವಾ ಸಿಂಗಲ್ ಡೋರ್ದು, ಒಳಗಡೆ ನನಗೆ ಈ ರೀತಿ ಬೇಕು, ಡಿಫ್ರೆಂಟ್ ಟೈಪ್ಸ್ ಆಫ್ ಇದು ಬರುತ್ತೆ ನಿಮಗೆ, ಕಂಪಾರ್ಟ್ಮೆಂಟ್ಸ್ ಬರುತ್ತೆ, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲೇಸ್ಮೆಂಟ್ ಬರುತ್ತೆ. ಕೆಲವೊಂದು ಕಡೆ ಗ್ಲಾಸ್ ಟ್ಯಾಂಡಮ್ಸ್ ಬರುತ್ತೆ, ಕೆಲವೊಂದು ಕಡೆ SS ಟ್ಯಾಂಡಮ್ಸ್ ಒಳಗಡೆ ಸ್ಟೋರೇಜ್ ಟಾಲ್ ಯೂನಿಟ್ ಒಳಗಡೆ. ಸೊ ಬೇಸಿಸ್ ದಟ್ ಕಾಸ್ಟ್ ವೇರಿಯೇಷನ್ ಆಗುತ್ತೆ. ಪ್ಯಾಂಟ್ರಿ ಹೇಳ್ತಿರೋದು ನೀವು? ಪ್ಯಾಂಟ್ರಿ, ಟಾಲ್ ಯೂನಿಟ್ ಏನೇ ತೊಗೊಂಡ್ರೆ ನೀವು ಕಿಚನ್ ಕವರ್ ಮಾಡೋದು ಎಲ್ಲ ಕಂಪನಿನೂ ಬೈ ಡಿಫಾಲ್ಟ್ ಬೇಸು, ವಾಲು, ಲಾಫ್ಟು. ಪ್ಯಾಂಟ್ರಿ ಸಿಂಗಲ್ ಡೋರ್ ಪ್ಯಾಂಟ್ರಿ ಬೇಕು ಅಂದ್ರೆ ಎಷ್ಟಾಗುತ್ತೆ ಸರ್? ಸಿಂಗಲ್ ಡೋರ್ ಪ್ಯಾಂಟ್ರಿ ನಿಮಗೆ ಒಳಗಡೆ ಯಾವ ರೀತಿ ಬೇಕು ಪ್ಲೇಸ್ಮೆಂಟ್ ಅದ್ರ ಮೇಲೆ ಹೋಗುತ್ತೆ. ಮಾಮೂಲಿ ಒಂದು ಬರೀ ಸ್ಟೋರೇಜ್ ಬೇಕು, ವುಡಲ್ಲೇ ನಿಮಗೆ ಸ್ಟೋರೇಜ್ ಮಾಡ್ಕೊಂಡ್ರೆ ಸಿಂಗಲ್ ಡೋರ್ 10,000-15,000 ಮಾಡ್ಕೋಬೋದು. 10,000 to 15,000 ಮಾಡ್ಕೋಬೋದು. ಬಟ್ ನಮಗೆ ವುಡನ್ ಸ್ಟೋರೇಜ್ ಬೇಡ, ನನಗೆ ಬಾಕ್ಸಿಂಗ್ ನಾವು ವುಡಲ್ಲಿ ಮಾಡಿಕೊಡಿ, ಒಳಗಡೆ ನನಗೆ ಇದು ಫಿಟ್ಟಿಂಗ್ಸ್ ಕೊಡಿ ಅಂತ ಹೇಳಿದ್ರೆ ಫಿಟ್ಟಿಂಗ್ಸ್ ಯಾವ ಕಂಪ್ನಿ ತೊಗೋತಿದ್ರೆ ಅದ್ರ ಮೇಲೆ ನಿಮ್ಗೆ ಅಡಿಷನಲ್ ಕಾಸ್ಟ್ ಆಗುತ್ತೆ. ಎಪ್ಕೋ ಫಿಟ್ಟಿಂಗ್ಸ್ ಬರುತ್ತೆ, HH ಫಿಟ್ಟಿಂಗ್ಸ್ ಬರುತ್ತೆ,
ಹಾಫ್ ಲೆಗ್ ಬರುತ್ತೆ, ಬ್ಲಮ್ದು ಬರುತ್ತೆ. ಸೊ ಯಾವ ಫಿಟ್ಟಿಂಗ್ಸ್ ತಗೋತಾ ಇದ್ದಾರೆ ಬೇಸಿಕ್ ತೊಗೊಂಡ್ರೆ ಎಷ್ಟಾಗುತ್ತೆ ಸರ್? ನಿಮ್ಗೆ ಒಂದು 50,000 to 60,000 ನಮಗೆ. ಓ 50,000 ತನಕ ಹೊರಟೋಗ್ಬಿಡುತ್ತೆ ಅದು ಪ್ಯಾಂಟ್ರೀಸ್. ಅದ್ರ ಬದಲು ವುಡ್ಡಲ್ಲಿ ಶೆಲ್ಫ್ ಮಾಡೋದೇ ಸೆಲ್ಫ್ ಮಾಡಿ ನೀವು ಮಾಡ್ಕೊಬಿಟ್ರೆ ಅರೌಂಡ್ 15,000 ಕೆಲಸ ಮುಗಿದೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೂಪರ್. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಪ್ಯಾರಲಲ್ ಕಿಚನ್ 15x10 ದೊಡ್ಡದಾಗಿದೆ ಜಾಗ. ಸೊ ಇದರಲ್ಲಿ ಆಕ್ರಿಲಿಕ್ಕು ಬೇಕು, ಟ್ಯಾಂಡಮು ಬೇಕು, ಲಾಂಗ್ ಯೂನಿಟ್ ಬೇಕು, ಎಲ್ಲ ಬೇಕು ಸರ್. ಎಷ್ಟಾಗುತ್ತೆ ಸರ್? ಇದು ನಿಮಗೊಂದು 2.5 lakhsವರೆಗೂ ಆಗುತ್ತೆ. 2.5 ಲಕ್ಷ. 2.5 ಲಕ್ಷ ಆಗುತ್ತೆ. 2 ಲಕ್ಷ ಖರ್ಚು ಮಾಡಕ್ಕೆ ರೆಡಿ ಇದ್ರೆ ಪ್ಯಾರಲಲ್ ಕಿಚನ್ ರೆಡಿ. ಪ್ಯಾರಲಲ್ ಕಿಚನ್ ಕೊಡ್ತೀವಿ. ಮೇಲ್ಗಡೆ ಪೂರ್ತಿ ಪ್ರೊಫೈಲ್ ಶಟರ್ಸ್ ಬರುತ್ತೆ ವೀಕ್ಷಕರೇ. ಹಾಗೇನು ನಿಮ್ಮ ಮೇಲ್ಗಡೆ ಆಕ್ರಿಲಿಕ್ ಬರಲ್ಲ, ಪ್ರೊಫೈಲ್ ಶಟರ್ಸು. ಏನಕ್ಕೆ ಅಂದರೆ ಕೆಳಗಡೆ ನಾವೇನು ಆಕ್ರಿಲಿಕ್ ಕೊಟ್ಟಿರ್ತೀವಿ ಅದನ್ನು ಡಿಸೈನ್ ಪಾಯಿಂಟ್ ಆಫ್ ವ್ಯೂಯಿಂದ ಮ್ಯಾಚ್ ಮಾಡೋದಕ್ಕೆ, ಚೆನ್ನಾಗಿ ಕಾಣಿಸ್ಲಿ ಕಿಚನ್ ಅನ್ನೋದಕ್ಕೆ ನಿಮಗೆ ಮಧ್ಯದಲ್ಲಿ ವಾಲ್ ಯೂನಿಟ್ಸ್ ಎಲ್ಲ ಪೂರ್ತಿಯಾಗಿ ಇದರಲ್ಲಿ ಬರುತ್ತೆ ಪ್ರೊಫೈಲಲ್ಲಿ. ಅದ್ರ ಮೇಲೆ ಲಾಫ್ಟ್ ಲ್ಯಾಮಿನೇಟ್ ಬರುತ್ತೆ, ಕೆಳಗಡೆ ಪೂರ್ತಿ ಆಕ್ರಿಲಿಕ್ಕು. ಮತ್ತು ಪ್ಯಾರಲಲ್ಲಾಗಿ ನಿಮಗೆ ಈ ಕಡೆ ಟ್ಯಾಂಡಮ್ಸ್ ಬರುತ್ತೆ ಒಂದು ಸೆಟ್ಟು, ಈ ಕಡೆ ಒಂದು ಸೆಟ್ ಟ್ಯಾಂಡಮ್ಸ್ ಬರುತ್ತೆ. ಬಾಟಲ್ ಪುಲ್ಲು ಡಬಲ್ ಸೈಜ್ ಬರುತ್ತೆ ನಿಮಗೆ. ಡಬಲ್ ಸೈಜ್ ಅಂದರೆ ಸರ್ ತೋರಿಸಿದಾರೆ, ನೀವು ನೋಡಿರ್ತೀರ ಅವ್ರ ವೀಡಿಯೋಸಲ್ಲಿ. ಡಬಲ್ ಸೈಡ್ ಇದು ಬರುತ್ತೆ ಮತ್ತು 2 ಸೆಟ್ ಟ್ಯಾಂಡಮ್ಸ್ ಬರುತ್ತೆ ನಿಮಗೆ. 2 ಸೆಟ್ ಟ್ಯಾಂಡಮ್ಸ್. 2 ಸೆಟ್ ಅಂದರೆ ಎಷ್ಟು? 6 ಅಲ್ವಾ? 6 ಬರುತ್ತೆ. 6 ಪೀಸಸ್ ಬರುತ್ತೆ. ಓಕೆ ಓಕೆ. ಏನಾದರೂ ಅಡಿಷ್ನಲ್ಲು ಇಲ್ಲಿ ಸಖತ್ತಾಗಿ ಮಾಡುವಂಥದ್ದು ಸರ್? ಅಡಿಷ್ನಲ್ ನಿಮ್ಗೆ ಏನು ಮಾಡ್ಬೋದು ಅಂದರೆ ನೀವು ಆಕ್ರಿಲಿಕಲ್ಲಿ ಸೆಲೆಕ್ಟ್ ಮಾಡುವಂಥ ಶೀಟ್ಸು ನೀವು ಸ್ವಲ್ಪ ಪ್ರೀಮಿಯಮಾಗಿ ಸೆಲೆಕ್ಟ್ ಮಾಡ್ಬೋದು. ಅದ್ರ ಆಪ್ಷನ್ ನಿಮಗೆ ಸಿಗುತ್ತೆ ಇದರಲ್ಲಿ. ಏನು ಬೆನಿಫಿಟ್ ಆಕ್ರಿಲಿಕ್ಕಿಂದ ನಮಗೆ? ಆಕ್ರಿಲಿಕ್ ಅಂದರೆ ಮನೆ ಲುಕ್ ಕಾಣಿಸೋದು ಆಕ್ರಿಲಿಕ್ ಅಲ್ಲ ಸರ್. ಕಿಚನಲ್ಲಿ ಆಕ್ರಿಲಿಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ HDHMR ಹಾಕಬೇಕಲ್ಲ ನಾವು? ಇಲ್ಲಿ HDHMR ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ 2 ಕಾನ್ಸೆಪ್ಟಲ್ಲಿ ಬರುತ್ತೆ. ಒಂದು ಸ್ಯಾಂಡ್ವಿಚ್ ಮಾಡಿ ಮಾಡ್ತಾರೆ. ಸ್ಯಾಂಡ್ವಿಚ್ ಬೇಡ ನನಗೆ ಬರೀ ಶಟರ್ಸ್ ಎಲ್ಲ ಪೂರ್ತಿಯಾಗಿ ನೀವು HDHMR ಅಲ್ಲಿ ಮಾಡಿ ಅಂತ ಹೇಳಿದ್ರೆ ಪೂರ್ತಿಯಾಗಿ HDHMR ಮಾಡ್ಬೋದು. ಏನು ಬೆನಿಫಿಟ್ HDHMR? ಸ್ಮೂತಾಗಿ ಕಾಣಿಸುತ್ತೆ, ವೇವಿನೆಸ್ ಕಾಣಿಸಲ್ಲ ಸರ್. ನಾರ್ಮಲಾಗಿ ಲೇಮನ್ ಒಬ್ಬ ಮಾಮೂಲಿ ಮನುಷ್ಯನ ಕಂಡಿಡಿಯೋಕ್ಕಾಗಲ್ಲ. ಇಂಟೀರಿಯರ್ ಮಾಡಿರೋರಿಗೆ, ಕಾರ್ಪೆಂಟರ್ಗೆ ನೋಡಿದ್ರೆ ಲೈಟ್ ಹಾಕಿದ ತಕ್ಷಣ ಶಟರ್ ಮೇಲೆ ಓಕೆ ಕ್ಲೀನಾಗಿ ರಿಫ್ಲೆಕ್ಟ್ ಆಗ್ಬಿಡುತ್ತೆ. ಅದರಲ್ಲಿ ವೇವ್ನೆಸ್ ಗೊತ್ತಾಗ್ಬಿಡುತ್ತೆ. ವೇವ್ನೆಸ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಈಗ ಬೋರ್ಡ್ ನೋಡಿ ಸರ್, ನಿಮ್ಗೆ ಅಲ್ಲಿ ಗೊತ್ತಾಗ್ತಿದೆ. ಅದನ್ನೇನಾಗುತ್ತೆ ನಿಮಗೆ ಮಾಮೂಲಿಯಾಗಿ ನಮ್ಗೆ ಅಬ್ಸರ್ವ್ ಮಾಡಲ್ಲ, ಮಾಮೂಲಿ ಮನುಷ್ಯನಿಗೆ ಗೊತ್ತಾಗಲ್ಲ. ಒಬ್ಬ ಇಂಟೀರಿಯರ್ ಮಾಡಿರೋರಿಗೆ ಅಥವಾ ಕಾಂಟ್ರಾಕ್ಟರ್ಗೆ, ಡಿಸೈನರ್ಗೆ ಕ್ಲೀನಾಗಿ ಅದನ್ನ ಗೊತ್ತಾಗ್ಬಿಡುತ್ತೆ, ಅರ್ಥ ಆಗ್ಬಿಡುತ್ತೆ. ಓ ಇದು ವೇವ್ ಇದೆ, ವೇವಿನೆಸ್ ಒಂದು ಸ್ಲೈಟಾಗಿ ಬಂದೇ ಬರುತ್ತೆ. ಸ್ಲೈಟ್ ಆಗಿದ್ದೆ. ಅದಕ್ಕೆ ಅವಾಯ್ಡ್ ಮಾಡೋಕ್ಕೆ ಏನು ಮಾಡ್ತೀವಿ ನಾವು, ಅದನ್ನ ಚೆನ್ನಾಗಿ ರಬ್ ಮಾಡ್ಕೋತಾರೆ ಶೀಟ್ನ. ರಬ್ ಮಾಡ್ಕೊಂಬಿಟ್ಟು ನಾವು ಅದನ್ನ ಸ್ಯಾಂಡ್ ಪೇಪರಲ್ಲಿ ಇದು ಮಾಡ್ಕೋತಾರೆ ಆ ಪ್ಲೈವುಡ್ ಶೀಟ್ನ. ಅದಾದಮೇಲೆ ಅದ್ರ ಮೇಲೆ ನಾವು HDHMR ಶೀಟ್ನ ಪೇಸ್ಟ್ ಮಾಡ್ತೀವಿ. HDHMR ಶೀಟ್ನ ಪೇಸ್ಟ್ ಮಾಡಿ ಅದ್ರ ಮೇಲೆ ಆಕ್ರಿಲಿಕ್ ಪೇಸ್ಟ್ 3 ಲೇಯರ್ ಬರುತ್ತೆ. 3 ಲೇಯರ್ ಬರುತ್ತೆ. ಅದೊಂದು ಕಾನ್ಸೆಪ್ಟ್. ಅದು ಇಲ್ಲ ಅಂದರೆ ನಮ್ಗೆ ಇನ್ನೊಂದು ಡೈರೆಕ್ಟ್ HDHMR ಶೀಟ್ ಮೇಲೆ ಪೇಸ್ಟಿಂಗ್ ಆಗುತ್ತೆ. ಆ ಆಪ್ಷನ್ ಇದೆಯಾ? ಅದು ಸ್ಮೂತಾಗಿ ಬರುತ್ತೆ. 2 ಆಪ್ಷನ್ಸ್ ಇದೆ. HDHMR ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅನ್ಕೊಂತೀನಿ. 100% ಆಕ್ರಿಲಿಕ್ ಬೇರೆ ಕಾಸ್ಟ್ಲಿ. 150 ರೂಪಾಯಿ ಏನೋ ಸರ್. ಅದು 150 ರೂಪೀಸ್ ಆಗುತ್ತೆ ವಿತ್ GST ಒಂದು ಸ್ಕ್ವೇರ್ ಫೀಟ್. ಓಕೆ ಓಕೆ. ಆಕ್ಷನ್ಟೆಸ್ಸಾ ಅಂತ ಒಂದು ಬ್ರ್ಯಾಂಡ್ ಇದೆ, ತುಂಬ ಆಕ್ಷನ್ಟೆಸ್ಸಾ ತುಂಬ ಅದ್ಭುತ ಬ್ರ್ಯಾಂಡ್ ಅದು. ಈ ಆಕ್ರಿಲಿಕ್ ಅಲ್ಲಿ ಯಾವುದು ಬೆಟರ್ ಆಪ್ಷನ್ಸ್? ಅದು ಆಕ್ರಿಲಿಕ್ ಅಲ್ಲಿ ನಮಗೊಂದು 50+ ಕಂಪನೀಸ್ ಇದೆ. ಅದ್ರಲ್ಲಿ 50+ ಇದೆಯಾ? ಬಟ್ ಅದ್ರಲ್ಲಿ ಥಿಕ್ನೆಸ್ ನಾವು ನೋಡ್ಕೋಬೇಕಾಗುತ್ತೆ. ಯಾರು ಬ್ರ್ಯಾಂಡ್ ಅಂತ ಸ್ಟ್ಯಾಂಡರ್ಡೈಸ್ ಮಾಡಿಬಿಟ್ಟಿಲ್ಲ ರೀ, ಯಾವ ಇವರೆಲ್ಲ ಬಿಟ್ಟಿದ್ದಾರೆ. ಬಟ್ ಅವ್ರೆಲ್ಲ ಸೂಪರ್ ಎಕ್ಸ್ಪೆನ್ಸಿವ್. ಒಂದೊಂದು ಶೀಟೇ ನಿಮ್ಗೆ 7,000 10,000 ಅವ್ರಿಗೆ ಇದೆ. ಸೊ ಅದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನಿಮಗೆ. ಸೊ ಪ್ರೊವೈಡೆಡ್ ನಿಮ್ಮ ಹತ್ರ ಅಷ್ಟು ಬಜೆಟ್ ಇತ್ತು ನಾವು ಹೋಗೋದು. ಇಲ್ಲ ಅಂತಂದರೆ ಥಿಕ್ನೆಸ್ ನೋಡಿ, ಥಿಕ್ನೆಸ್ಸು ನೀವು ಮಿನಿಮಮ್ 1.5 ಇಂದ 2 mm ಥಿಕ್ನೆಸ್ಸಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಈ ರೀತಿ ಪ್ರೀಮಿಯಂ ಕಿಚನ್ ಪ್ಯಾರಲಲ್ ಮಾಡೋದಕ್ಕೆ ಟೈಮ್ ಎಷ್ಟಾಗುತ್ತೆ ಸರ್? ಸರ್ ಇವಾಗ ಟೈಮ್ದೇ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬಂದಿರೋದು. ಸಾಕಷ್ಟು ಪ್ರಾಜೆಕ್ಟ್ಸ್ ನಾವು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನಾವು ಈ ಪಾಯಿಂಟಿಗೆ ಈ ಕನ್ಕ್ಲೂಷನ್ಗೆ ರೀಚ್ ಆಗಿದ್ದೀವಿ. ವೀಕ್ಷಕರು ದಯವಿಟ್ಟು ನಾವು ನಿಮ್ಮ ಕೇಳ್ಕೊತೀವಿ, ನಿಮ್ಮ ಮನೆ ಕಂಪ್ಲೀಟ್ ಮಾಡಿಕೊಡೋದಕ್ಕೆ ನಮ್ಗೆ ದಯವಿಟ್ಟು ಟೈಮ್ ಕೊಡಿ. ಟೈಮ್ ಕೊಟ್ಟಷ್ಟು ನಿಮ್ಮ ಮನೆ ಚೆನ್ನಾಗಿ ಬರುತ್ತೆ. ಬಿಕಾಸ್ ನಿಮ್ಮ ಮನೆಯಲ್ಲಿ ಲೈಫ್ ಲಾಂಗ್ ಇರೋರು. ಕರೆಕ್ಟ್. ನಾಳೆ ನೀವು ಇಷ್ಟು ಲಕ್ಷ ಇನ್ವೆಸ್ಟ್ ಮಾಡಿಬಿಟ್ಟು ಆತ್ರದಲ್ಲಿ ನೀವು ಕೆಲಸ ಮಾಡಿಕೊಡಿ ಅಂತ ನಾವು ಮಾಡಿಸ್ಕೊಟ್ಬಿಟ್ರೆ, ನಾವು ಆತ್ರದಲ್ಲಿ ಕೆಲಸ ಮಾಡಿಕೊಟ್ಬಿಟ್ರೆ ಅದ್ರ ಕ್ವಾಲಿಟಿ ಸರಿಯಾಗಿಲ್ಲ ಅಂತ ಹೇಳಿದ್ರೆ ನಾಳೆ ಸಫರ್ ಆಗೋದು ನೀವೇ, ಬೈಕೊಳೋದು ನಮ್ಮನ್ನು. ಕರೆಕ್ಟಾಗಿ ಆ ರೀತಿ ನಾವು ಕೆಲಸ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. 99% ಎಲ್ಲೂ ನಮ್ಗೆ ಆ ರೀತಿ ಮಾಡೋಕ್ಕೆ ನಮ್ಮ ಮನಸ್ಸು ಇರೋದಿಲ್ಲ, ನಾವು ಮಾಡೋದಿಲ್ಲ. ಟೈಮ್ ಇನ್ನೂ ಸ್ವಲ್ಪ ಟೈಮ್ ಇನ್ನೂ ಸ್ವಲ್ಪ ತೊಗೊಂಡೇ ನಾವು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನಾವು ಕಳಪೆ ಕೆಲಸ ಮಾಡೋಕ್ಕಂತೂ ಯಾವ ಕಾಂಟ್ರಾಕ್ಟ್ರಿಗೂ ಯಾವ ಇಂಟೀರಿಯರ್ ಕಂಪ್ನಿಗೂ ಇಷ್ಟ ಇರೋದಿಲ್ಲ. ಸರಿ. ಪ್ರೊವೈಡೆಡ್ ಕಸ್ಟಮರು ಅವ್ರಿಗೆ ಪುಷ್ ಮಾಡ್ತಿಲ್ಲ ಅಂದರೆ, ಕಸ್ಟಮರ್ ಪುಷ್ ಮಾಡಿದ್ರೆ ವಿಧಿ ಇಲ್ಲದ್ರೆ ಕಸ್ಟಮರ್ ಜೊತೆ ಡಿಸ್ಕಷನ್ ಮಾಡಬೇಕಾಗುತ್ತೆ. ಯೂಶಲಿ ಎಷ್ಟು ಟೈಮ್ ತೊಗೊಂತೀರಿ ಹೇಳಿ ಸರ್? ಇದಕ್ಕೆಲ್ಲ ನಮ್ಗೆ ಈಸಿಯಾಗಿ ಒಂದು 2 months ಬೇಕಾಗುತ್ತೆ ಸರ್. ಪ್ಯಾರಲಲ್ ಮಾಡೋದಕ್ಕೆ 1.5 2 months ಬೇಕಾಗುತ್ತೆ. ಬಟ್ ನಾನು ವೀಕ್ಷಕರಿಗೆ ಓವರಾಲ್ ಕೇಳೋದು, ಟೈಮ್ ಜಾಸ್ತಿ ಕೊಡಿ ಪ್ಲೀಸ್ ದಯವಿಟ್ಟು. ಗ್ರೂಪ್ ರೇಷ ಇದೆಲ್ಲ ಮುಂಚೆ, ಅಂದರೆ ಕಿಚನ್ ಮಾತ್ರ ಅಲ್ಲ, ಓವರ್ ಇಂಟೀರಿಯರ್ಸ್ ಹೌಸ್ ವಾರ್ಮಿಂಗ್ ಎಲ್ಲ ಮುಂಚೆನೇ ಪ್ಲಾನ್ ಮಾಡ್ಕೋಬೇಡಿ ದಯವಿಟ್ಟು. ಇಂಟೀರಿಯರ್ಸ್ ಯಾವಾಗ ಆಗುತ್ತೆ ಅಂತ ನೋಡ್ಕೊಂಡೆ ನೀವು ಡೇಟ್ ಹಾಕ್ಸ್ಕೊಂಬನ್ನಿ. ಒಳ್ಳೇದಂತೆ. ಮುಂಚೆ ಡೇಟ್ ಹಾಕ್ಸ್ಕೊಂಬಂದ್ಬಿಟ್ಟು ನನಗೆ ಇದೇ ಡೇಟಿಗೆ ಮನೆ ಬೇಕು ಅಂತ ಹೇಳಿದ್ರೆ ಪ್ಲೀಸ್ ಓವರ್ ನೈಟ್ ಭಾಳ ಕಷ್ಟ ಆಗುತ್ತೆ. ಏನಾದರೂ ಗೂಗಲ್ ಅಲ್ಲ, ಏನೋ ನಾವು ಗೂಗಲಲ್ಲಿ ಟೈಪ್ ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ಆನ್ಸರ್ ಸಿಗೋಕ್ಕೆ ನಮಗೆ. ಕರೆಕ್ಟಾಗಿ. ಸೊ ಇದು ಕೆಲಸ ನಡಿಬೇಕಂದ್ರೆ ಇದು ಕಾಂಬಿನೇಷನ್ ಆಫ್ ಲಾಟ್ ಆಫ್ ಥಿಂಗ್ಸ್, ಮೆಟೀರಿಯಲ್ಸು, ಲೇಬರು, ಅವೈಲೇಬಿಲಿಟಿ ಆಫ್ ಮೆಟೀರಿಯಲ್ಸು, ವೆದರ್ ಕಂಡೀಷನು, ಪವರ್ ಸಪ್ಲೈ, ಇದೆಲ್ಲ ಬರುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡೆ ನಾವು ಹೇಳಿರ್ತೀವಿ. ಆಚೆ ಈಚೆ ನಿಮಗೊಂದು 10-15 ಡೇಸು ಅಥವಾ 5 days 10 days ಆಚೆ ಈಚೆ ಆಗ್ಬೋದು. ಬಟ್ ನೀವು ಅದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟರೆ
ನಾವು ನಿಮ್ಮ ಮನೆ ಒಂದು ಒಳ್ಳೆ ರೀತಿಯಲ್ಲಿ ಕಂಪ್ಲೀಟ್ ಮಾಡ್ಕೊಡ್ತೀರಾ. ಸರಿ, ರೆಂಟಲ್ ಯೂನಿಟ್ ಎಲ್ಲ ಮಾಡೋಕ್ಕೆ ಟೈಮ್ ಎಷ್ಟು ತೊಗೊಳ್ತೀರಾ ನೀವು? ರೆಂಟಲ್ ಯೂನಿಟ್ಗೂ ನಿಮ್ಗೆ ಒಂದು 1.5 ಮಂತ್ 1.5 ಮಂತ್ ಬೇಕೇ ಬೇಕು. ಬಟ್ ಮಲ್ಟಿಪಲ್ ಇದ್ದಾಗ ಒಂದು ಮನೆ ಇದೆ ಸರ್, ಒಂದು 8-10 ರೆಂಟಲ್ಸ್ ಇರುತ್ತೆ ಎಟ್ ಅ ಟೈಮ್. ಅದು ಓನರ್ಗೂ ಗೊತ್ತಿರುತ್ತೆ. ಓನರ್ ನಮ್ಮ ಹತ್ರ ಡಿಸ್ಕಸ್ ಮಾಡ್ಕೊತಾರೆ, ಅವರು ಅಡಿಷನಲ್ ಟೈಮ್ ಕೊಡ್ತಾರೆ ಸರ್. ಟೈಮ್ ಕೊಡ್ತಾರೆ. ನೀವು 2 ಮಂತ್ಸ್ ಬೇಕಾಗುತ್ತೆ. 2 ಮಂತ್ಸ್. ಓಕೆ ಓಕೆ. ಅಂದರೆ ಹಂಗಲ್ಲ ಸರ್, 8-10 ಯೂನಿಟ್ ಇದ್ದಾಗ ಒಂದೊಂದಕ್ಕೆ 2 ಮಂತ್ಸ್ ಏನಲ್ಲ, ಓವರಾಲ್ ಆಗಿ ಹೇಳ್ತಾ ಇದ್ದಾರೆ. ಓವರಾಲ್ ಹೇಳ್ತಾರೆ 1-2 ಮಂತ್ಸ್ ಅಂದ್ರೆ ಒಂದು ವರ್ಷ ಆಗ್ಬಿಡುತ್ತೆ ಸರ್. ಅದಕ್ಕೆ ಕೇಳ್ತಾ ಇರೋದು ಸರ್. ಓವರಾಲ್ 2 ಮಂತ್ಸಲ್ಲಿ ನೀವು ಎಷ್ಟೇ ರೆಂಟಲ್ ಯೂನಿಟ್ಸ್ ಇದ್ರೂ ಮಾಡ್ಕೊಡ್ತೀರಾ, ಫಿನಿಶ್ ಮಾಡ್ಕೊಡ್ತೀರಾ. ಸೂಪರ್. ಸೊ ಫೈನಲ್ ಆಗಿ ನಿಮ್ಮ ಪ್ರೈಸಿಂಗ್ ಅಂತ ಬಂದಾಗ ಬ್ರಿಕ್ ಆ್ಯಂಡ್ ಫ್ಲೈ ಇಂಟೀರಿಯರ್ ಅವ್ರದ್ದು ಏನು ಪ್ರೈಸಿಂಗ್ ಸರ್? ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಪ್ರೈಸಿಂಗ್ ಎಲ್ಲ 1500 ಸ್ಟಾರ್ಟ್ ಆಗುತ್ತೆ. ಲ್ಯಾಮಿನೇಟ್ಸ್ಗೆಲ್ಲ ನಮಗೆ 2000 ರೂಪೀಸ್ ಆಕ್ರಿಲಿಕ್ ರೀಸೆಂಟಾಗಿ ರಿವೈಸ್ ಮಾಡಿದ್ದೀವಿ. ಮಾರ್ಕೆಟಲ್ಲೂ ರೇಟ್ ನಡೀತಿದೆ. ನೀವೇ ನಿಂತ್ಕೊಂಡು ಇನಿಷಿಯೇಟ್ ಮಾಡಿಸೋದ್ರು ನೀವು ಆ ರೇಟ್ ಕೊಟ್ಟೆ ತೊಗೊಬರ್ಬೇಕಾಗುತ್ತೆ. ವಾರಂಟಿಲಿ ಏನು ಕೊಡ್ತೀರಿ? ವಾರಂಟಿ 15 ಇಯರ್ಸ್ ವಾರಂಟಿ, 15 ವರ್ಷ. 5 ಇಯರ್ಸ್ ನಿಮಗೆ ಫಿಟ್ಟಿಂಗ್ಸ್ ವಾರಂಟಿ ಬರುತ್ತೆ. 2 ಇಯರ್ ಫ್ರೀ ಕಾರ್ಪೆಂಟ್ರಿ ಸರ್ವಿಸ್ ಬರುತ್ತೆ. ಸೂಪರ್. 15 ಇಯರ್ಸಲ್ಲಿ ನಾವು ಎಕ್ಸಿಕ್ಯೂಟಿವ್ ಮಾಡಿರೋ ವರ್ಕ್ ಏನೇ ಸಮಸ್ಯೆ ಇದ್ದು ಅಂತ ಹೇಳಿದ್ರೆ ನೀವು ನಮಗೊಂದು ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಾವು ಬಂದು ಹ್ಯಾಂಡಲ್ ಮಾಡ್ಕೊಡ್ತೀವಿ. ಸೂಪರ್. ಸಾಕಷ್ಟು ಕ್ಲೈಂಟ್ಸಿಗೆ ನಾವು ವಾರಂಟಿ ಸರ್ಟಿಫಿಕೇಟ್ ಸಮೇತ ಹ್ಯಾಂಡ್ ಓವರ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ತೋರಿಸ್ಕೊಡ್ತೀವಿ. ನಮ್ಮ ವಾರಂಟಿ ಸರ್ಟಿಫಿಕೇಟ್ಸ್ ಯಾವ ರೀತಿ ಇರುತ್ತೆ, ಏನಾದರೂ ಸರ್ವಿಸ್ ಇಶ್ಯೂಸ್ ಇದೆ ನೀವು ಯಾವ ರೀತಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಈ ಕಂಪ್ಲೀಟ್ ಪ್ರಾಸೆಸ್ನ ನಾವು ತಿಳಿಸ್ಕೊಡ್ಬೋದು ವೀಕ್ಷಕರು. ಎಲ್ಲೆಲ್ಲಿವರೆಗೆ ವರ್ಕ್ ಮಾಡ್ತೀರಾ ಸರ್? ಅಕ್ರಾಸ್ ಬೆಂಗಳೂರು, ಅಕ್ರಾಸ್ ಕರ್ನಾಟಕ. ವೀಕ್ಷಕರೇ, ಕರ್ನಾಟಕದ ಮೂಲೆಯಿಂದನೂ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಆಫರ್ಗಳು ಕೂಡ ನಡೀತಾ ಇರುತ್ತೆ. ಕನ್ನಡಕೋರ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ಅಂತ ಇದ್ದೇ ಇರುತ್ತೆ. ಆ್ಯಂಡ್ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು ಅಂದರೆ ಬ್ರಿಕ್ ಆ್ಯಂಡ್ ಫ್ಲೈ ಇಂಟೀರಿಯರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಾವು ಮನೆ ಕಟ್ಸ್ತಾ ಇದ್ದೀವಿ ಗುರು, ಮನೆ ಬೇಕು ಅಂತಂದರೆ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ಡೆಫಿನೆಟ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಒಳ್ಳೆ ಆಫರ್ ಅಂತೂ ಇದ್ದೇ ಇದೆ ವೀಕ್ಷಕರೇ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಸರ್, ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ ಇನ್ಫಾರ್ಮೇಷನ್ ಅನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಆ್ಯಂಡ್ ಎಲ್ಲರಿಗೂ ಕೂಡ ಒಂದು ಪ್ರೈಸಿಂಗ್ ನಾಲೆಜ್ ಅನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದ ವೀಕ್ಷಕರೇ.